ಅವ್ಯವಸ್ಥೆಯ ತಾಣವಾಗಿರುವಂತಹ ಗುಜ್ಜರ ಕೆರೆಯ ಬಗ್ಗೆ ಒಂದು ವಿಶೇಷ ವರದಿ ಇದೆ. ಮಂಗಳೂರಿನ ಮಂಗಳದೇವಿ ದೇವಾಲಯದ ಸಮೀಪವಿರುವ ಐತಿಹಾಸಿಕ ಗುಜ್ಜರ ಕೆರೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಸ್ಮಾರ್ಟ್ ಆಗಿತ್ತು. ಆದರೆ ಇಂದು ಅವ್ಯವಸ್ಥೆಯ ತಾಣವಾಗಿ ಮಾರ್ಪಟ್ಟಿದೆ. ಒಂದೆಡೆ ಡ್ರೈನೇಜ್ ಸಮಸ್ಯೆಯಾದರೆ ಇನ್ನೊಂದೆಡೆ ಕೆರೆಯ ಸುತ್ತಲೂ ಕಸದ ರಾಶಿ. ಸಮಸ್ಯೆಗಳ ಆಗರವಾಗಿರುವಂತಹ ಗುಜ್ಜರ ಕೆರೆಯ ಬಗ್ಗೆ ವಿಶೇಷ ವರದಿ ಇಲ್ಲಿದೆ. ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ನಿಂದ ಸುಮಾರು 3.74 ಕೋಟಿ ರೂಪಾಯಿ ವೆಚ್ಚದಲ್ಲಿ ಐತಿಹಾಸಿಕ ಹಿನ್ನೆಲೆಯಿರುವ ಗುಜ್ಜರ ಕೆರೆ ಅಭಿವೃದ್ಧಿ ಕಂಡಿದೆ. ಈ ಕೆರೆ ಅಭಿವೃದ್ಧಿಗೆ ಗುಜ್ಜರ ಕೆರೆ ತೀರ್ಥ ಸಂರಕ್ಷಣಾ ವೇದಿಕೆಯ ಹೋರಾಟ ಅನನ್ಯ. ಅದರ ಫಲವಾಗಿ ಗುಜ್ಜರ ಕೆರೆ ಇವತ್ತು ವಾಯುವಿಹಾರದ ತಾಣವಾಗಿ ಮಾರ್ಪಟ್ಟಿತ್ತು. ಆದರೆ ಈಗ ಈ ಪ್ರದೇಶವು ಡ್ರೈನೇಜ್ ಸಮಸ್ಯೆ, ಕಸದ ರಾಶಿಯ ಸಮಸ್ಯೆ, ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿರುವುದು ಬೇಸರದ ಸಂಗತಿಯಾಗಿದೆ. ಮಂಗಳೂರಿಗೆ ಶುದ್ಧ ನೀರು ಬೇಕು, ನಗರದ ನೀರಿನ ಬವಣೆಗೆ ಮುಕ್ತಿ ದೊರಕಬೇಕು, ತೀರ್ಥಕೆರೆಯಾಗಬೇಕು, ಮಂಗಳದೇವಿ ಮತ್ತು ಮಾರಿಯಾಂಬ ತಾಯಿಯ ಜಳಕೋತ್ಸವವಾಗಬೇಕು ಎಂಬ ಉದ್ದೇಶವನ್ನಿಟ್ಟು 2001ರಿಂದ ಇವತ್ತಿನವರೆಗೂ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಇಂದು ಕೆರೆ ಒಂದು ಹಂತಕ್ಕೆ ಬಂದಿದೆ. ಆದರೆ ನಮ್ಮ ಉದ್ದೇಶ ಈಡೇರಿಲ್ಲ ಎಂಬ ಬೇಸರವನ್ನು ಗುಜ್ಜರ ಕೆರೆ ತೀರ್ಥ ಸಂರಕ್ಷಣಾ ವೇದಿಕೆಯವರು ಹೊರಹಾಕಿದ್ದಾರೆ. ಗುಜ್ಜರ ಕೆರೆ ಈ ಅವಸ್ಥೆ ನೋಡುವಾಗ ತುಂಬ ಬೇಜಾರಾಗ್ತದೆ. ಯಾಕಂತ ಹೇಳಿದರೆ ನಿಜವಾಗಿ ನಾವು ಏನು ಸಂಕಲ್ಪ ಮಾಡಿದ್ದೆವು, ಒಂದು ಶುದ್ಧ ನೀರಿನ ಜಲ ಬೇಕು, ಮಂಗಳೂರಿನ ನೀರಿನ ಬವಣೆ ತೀರಬೇಕು, ಮತ್ತು ಒಂದು ತೀರ್ಥಕೆರೆ ನಡುವಲ್ಲಿ ಆಗಬೇಕು, ಮಂಗಳಾದೇವಿ ಮತ್ತು ಮಾರಿಯಮ್ಮ ತಾಯಿಯಂದರ ಒಂದು ಜಲಕೋತ್ಸವ ಆಗಬೇಕು ಅಂತೇಳಿ ನಾವು 2001ರಿಂದ ಇವತ್ತಿನವರೆಗೂ ಹೋರಾಟ ಮಾಡ್ತಾ ಇದ್ದೇವೆ. ಏನಂತ ಹೇಳಿದರೆ ಒಂದು ಕೆರೆ ಒಂದು ಹಂತಕ್ಕೆ ಬಂದಿದೆ. ಏನು ಬಂದರೂ ನಮ್ಮದು ಏನು ಉದ್ದೇಶ ಇದೆ ಅದು ಈಡೇರಿಕೆ ಆಗಿಲ್ಲ. ಮತ್ತು ಇಲ್ಲಿ ನೋಡಿದರೆ, ಈ ಮೂಲೆಯಲ್ಲಿ ನೋಡಿದರೆ ನೋಡಿ, ನೀರಿನ ಹೋಗುವ ವ್ಯವಸ್ಥೆ ನೋಡಿ, ಮಾಡಲೇ ಇಲ್ಲ ಇದನ್ನು. ನಾವು ಗುಜ್ಜರ ಕೆರೆ ಅಂತ ಒಂದು ಕೆರೆ ಅಂತ ಆಗಿರ್ಬೋದು, ಇದೊಂದು ಧಾರ್ಮಿಕಕ್ಕೂ ಒಂದು ಮಹತ್ವ ಉಂಟು. ಧಾರ್ಮಿಕ ಮಹತ್ವ ಅಂತ ಹೇಳಿದರೆ ನಮ್ಮ ಗ್ರಾಮ ತಾಯಿ ಮಂಗಳಾಂಬೆ ಮತ್ತು ಮಾರಿಯಮ್ಮ ತಾಯಿಯವರ ಒಂದು ಜಲಕೋತ್ಸವದ ಕೆರೆ ಇದು. ನಾವು ಬಾಯಲ್ಲಿ ಮಾತ್ರ ಇಲ್ಲ ಹೇಳ್ತಿದ್ದೇವೆ, ನಾವು ಹಿಂದೂಗಳು, ನಾವು ಒಗ್ಗಟ್ಟಾಗಬೇಕು, ಹಾಗೆ ಹೀಗೆ ಅಂತೇಳಿ. ಇದರ ಬಗ್ಗೆ ನೋಡುವಾಗ ಯಾರೋ ನಮ್ಮವರು ಯಾರು ಇದಕ್ಕೊಂದು ನಮಗೊಂದು ನೀವು ಮಾಡಿ ನಾವು ಇದ್ದೇವೆ ಅಂತೇಳಿ ಯಾರೂ ಬರುವುದಿಲ್ಲ ಅಷ್ಟು. ಆದರೆ ಅದಕ್ಕೊಂದು ಕಾರಣ ಉಂಟು, ಏನು ಗೊತ್ತಿಲ್ಲ. ಆದರೆ ಏನು ಕಾರಣ ಇದ್ದರೂ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಇಂಥ ಒಂದು ಧಾರ್ಮಿಕ ಕ್ಷೇತ್ರವನ್ನು ಉಳಿಸಬೇಕು. ಮತ್ತು ಹಿರಿಯವರು ನಮಗೆ ಒಂದು ಮಾಡಿಕೊಟ್ಟಂಥ ಪ್ರಕೃತಿ ಸಂಪತ್ತು ಇದು, ನಮ್ಮ ಪೀಳಿಗೆ ಉಳಿಬೇಕು ಅಂತೇಳಿ. ಈಗ ನಾವೇನು ಮಾಡಬೇಕು, ಅದನ್ನು ಒಳಚರಂಡಿ ನೀರು ಅಥವಾ ಕೆಲಸದ ಅವ್ಯವಸ್ಥೆ ಮಾಡಿಕೊಂಡು ಅದನ್ನು ನುಂಗಿ ನೀರು ಕುಡಿತಿದ್ದೇವೆ ಹೊರತು ಮುಂದಿನ ನಮ್ಮ ಪೀಳಿಗೆ ಉಳಿಬೇಕು ಅಂತೇಳಿ ನಾವು ಈ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ಅದು ಭಾರಿ ಒಂದು ಬೇಜಾರಿನ ಸಂಗತಿ. ಕೆರೆಯ ಮೆಟ್ಟಿಲುಗಳನ್ನು ದುರಸ್ತಿಪಡಿಸಿದ ಬಳಿಕ ಸುತ್ತಲೂ ಮಕ್ಕಳು, ಹಿರಿಯರ ಸುರಕ್ಷೆಯ ದೃಷ್ಟಿಯಿಂದ ಸ್ಟೈನ್ಲೆಸ್ ಸ್ಟೀಲ್ ರೇಲಿಂಗ್ ಅಳವಡಿಸಲಾಗಿದೆ. ರೇಲಿಂಗ್ ಪಕ್ಕ ಕೆರೆಯ ಸುತ್ತ ಅಗಲವಾದ ಇಂಟರ್ಲಾಕ್ ಹಾಕಲಾಗಿದೆ. ಇದು ವಾಕಿಂಗ್ಗೆ ಅನುಕೂಲವಾಗಿದೆ. ಕೆರೆಯ ಸುತ್ತ ಬೀದಿ ದೀಪ ಅಳವಡಿಸಲಾಗಿದೆ. ಕೆರೆಯ ಒಂದು ಬದಿಯಲ್ಲಿ ಮಕ್ಕಳ ಆಟಕ್ಕಾಗಿ ಪ್ಲೇ ಏರಿಯಾ, ಹಿರಿಯರಿಗಾಗಿ ಜಿಮ್ ಸಲಕರಣೆ ಫಿಕ್ಸ್ ಮಾಡಲಾಗಿದೆ. ಆದರೆ ಮಳೆಗಾಲ ಆರಂಭವಾದ್ದರಿಂದ ಆ ಪ್ಲೇ ಏರಿಯಾಕ್ಕೆ ಮಳೆಯಿಂದ ರಕ್ಷಣೆ ಒದಗಿಸಲು ಮೇಲ್ಛಾವಣಿ ಅಳವಡಿಕೆ ಮಾಡಬೇಕು ಎಂಬುದು ನೇಮುಕೊಟ್ಟಾರಿಯವರ ಆಗ್ರಹವಾಗಿದೆ. ಅಲ್ಲಿ ನೋಡಿ ಕಸ ಇದೆ, ಅಲ್ಲಿ ಅದನ್ನು ತೆಗೆಯೋರು ಯಾರು? ಇಲ್ಲಿ ಹೀಗೆ ಮುಂದೆ ಬಂದೆ ನೋಡಿ, ಇಲ್ಲಿ ಎಲ್ಲ ನೀರು ನಿಂತು ಈ ನೀರಿನ ಇದಾಗಿ ಎಲ್ಲಿಗೆ ಹೋಗೋದು, ಸೀದಾ ಕೆರೆಗೆ ಹೋಗೋದು. ಇದನ್ನು ಸಾಧಾರಣ ನಾವು ಒಂದು ಎಷ್ಟು ಸರಿ ಸ್ಮಾರ್ಟ್ ಸಿಟಿಗೂ ಕಾರ್ಪೊರೇಷನ್ನವರಿಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಅಲ್ಲಿ ಇದೆ ಸ್ಥಳೀಯ ಕಾರ್ಪೊರೇಟರಿಗೂ ಎಲ್ಲರಿಗೂ ಇದನ್ನು ತಿಳಿಸಿದ್ದೇವೆ. ಆದರೆ ಅದಕ್ಕೂ ಒಂದು ಪ್ರಯೋಜನಕ್ಕೆ ಬಂದಿಲ್ಲ. ಈಗ ನಾವು 4 ಕೋಟಿ ಮೊನ್ನೆ 2020-21ರಲ್ಲಿ ಖರ್ಚಾಯಿತು. ಅದು ಹಣ ಯಾರ್ದು? ನಾವು ಸಾರ್ವಜನಿಕರು ಟ್ಯಾಕ್ಸ್ ಕಟ್ಟಿದರೆ ಹಣ ಸಿಗ್ತದೆ.
ಆ ಟ್ಯಾಕ್ಸ್ ಹಣವನ್ನು ಸರಿಯಾಗಿ ವಿನಿಯೋಗ ಮಾಡಲಿಕ್ಕೆ ಒಂದು ವೇದಿಕೆ ಅಂತೇಳಿ ಒಂದು ಸರ್ಕಾರ ಅಥವಾ ಜನಪ್ರತಿನಿಧಿಗಳು ಅಂತ ಇರುವುದು. ಅದು ದುರುಪಯೋಗ ಆಗದಂತೆ ಜನಪ್ರತಿನಿಧಿಗಳು ಅದನ್ನು ಸ್ವಲ್ಪ ಜವಾಬ್ದಾರಿ ವಹಿಸಬೇಕು. ನೋಡಿ, ಇದನ್ನು ನೋಡೋಕೆ ಬೇಜಾರಾಗ್ತದೆ. ನೋಡಿ, ಇದನ್ನು ಸ್ಥಳೀಯ ಕಾರ್ಪೊರೇಟರ್ ಆಗಲಿ ಅಥವಾ ಮೇಯರ್ ಆಗಲಿ ಅಥವಾ ಸ್ಥಳೀಯ ಶಾಸಕರಾಗಲಿ ಎಲ್ಲರೂ ಇದನ್ನು ನೋಡಬೇಕು. ಈಗ ನಾವು ಯಾರ ಹತ್ರ ಹೇಳೋದು ಯಾರ ಹತ್ರ ಕೇಳೋದು ಗೊತ್ತಿಲ್ಲ. ನೋಡಿ ಒಂದು ಇದಕ್ಕೊಂದು ಏನು ಎಲ್ಲ ಮಾಡಿದ್ದಾರೆ, ಸಣ್ಣ ಮಕ್ಕಳಿಗಾಗಲಿ ದೊಡ್ಡವರಿಗಾಗಿ ಒಂದು ವ್ಯಾಯಾಮದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಇದಕ್ಕೊಂದು ಮೇಲ್ಛಾವಣಿ ಹಾಕಲಿಲ್ಲ, ಮಳೆ ಬಂತು, ನಿಲ್ಲಕ್ಕೆ ಒಂದು ಶೆಲ್ಟರ್ ಆಗಿ ವ್ಯವಸ್ಥೆ ಮಾಡ್ಬೋದು. ಇದನ್ನೆಲ್ಲ ನಾವು ಹೇಳಿ ಅವರಿಗೆ ಗೊತ್ತಾಗಬೇಕಾ? ಸ್ಮಾರ್ಟ್ ಸಿಟಿ ಇಂಜಿನಿಯರ್ಗಳಿಗೆ ಗೊತ್ತಿಲ್ವ? ಆಯಿತು, ಒಂದು ವೇಳೆ ಗೊತ್ತಾಗಲಿಲ್ಲ, ಎಷ್ಟು ಸಮಯದಿಂದ ಮಾಡಿದ್ರಿಂದ ನಾವು ಹೇಳ್ತಾ ಇದ್ದೇವೆ, ಆದರೆ ಅದಕ್ಕೊಂದು ಸರಿಯಾದ ಒಂದು ಗತಿ ಕಾಣಿಸಲಿಲ್ಲ. ಇನ್ನಾದರೂ ಅದಕ್ಕೊಂದು ವ್ಯವಸ್ಥೆ ಮಾಡಿ. ಮಳೆ ಬರ್ತಾ ಉಂಟು, ಮಕ್ಕಳು ಆಟಕ್ಕೆ ಬರ್ತಾ ಇದ್ದಾರೆ, ಇರುವಾಗ ಇದಕ್ಕೊಂದು ವ್ಯವಸ್ಥೆ ಆಗುವ ಹಾಗೆ ವ್ಯವಸ್ಥೆ ಮಾಡಬೇಕು. ಮಳೆ ನೀರು ಹರಿದು ಹೋಗುವ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ಕಸದ ರಾಶಿಯೂ ಇದೆ. ನೀರು ನಿಂತು ಅದರಲ್ಲಿ ಹುಳ ಹುಪ್ಪಟೆಗಳು, ಸೊಳ್ಳೆಗಳ ಭೀತಿ, ಅಲ್ಲಿ ನಿಂತ ನೀರು ಸೇರುವುದು ಕೆರೆಗೆ. ಇದರಿಂದ ಕೆರೆಯ ನೀರು ಮಲಿನಗೊಂಡು ದುರ್ವಾಸನೆ ಬೀರುತ್ತಿದೆ. ಈ ಬಗ್ಗೆ ಸ್ಮಾರ್ಟ್ ಸಿಟಿ ಮಂಗಳೂರು ಪಾಲಿಕೆಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ರೆಸ್ಪಾನ್ಸ್ ಸಿಕ್ಕಿಲ್ಲ. ಗುಜ್ಜರಕೆರೆ ಅಭಿವೃದ್ಧಿಗೆಂದು ಕೋಟ್ಯಾಂತರ ರೂಪಾಯಿ ವ್ಯಯಿಸಿದ್ದಾರೆ. ಆದರೆ ಇವತ್ತು ಗುಜ್ಜರಕೆರೆಯ ಸೌಂದರ್ಯ ಹಾಳಾದಂತಿದೆ. ಕಸದ ರಾಶಿಯ ಸ್ವಚ್ಛತೆ, ಡ್ರೈನೇಜ್ ನೀರು ಹರಿಯದಂತೆ ಪೂರಕ ವ್ಯವಸ್ಥೆ, ಅನೈತಿಕ ಚಟುವಟಿಕೆಗಳಿಗೆ ಕಡಿವಾಣ, ಮಕ್ಕಳ ಪ್ಲೇ ಏರಿಯಾಕ್ಕೆ ಮೇಲ್ಚಾವಣಿಯ ವ್ಯವಸ್ಥೆ ಮಾಡಬೇಕು. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಇಲ್ಲಿನ ಪ್ರಮುಖ ಸಮಸ್ಯೆಗಳಿಗೆ ಮುಕ್ತಿ ನೀಡಿ ಪ್ರಕೃತಿ ಸಂಪತ್ತನ್ನು ಉಳಿಸಬೇಕಿದೆ. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು. ಸರ್, ಈ ಸಮಸ್ಯೆ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಗುಜ್ಜರಕೆರೆ ತೀರ್ಥ ಸಂರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಸಿಪಿ ದಿನೇಶ್ ಅವರಿದ್ದಾರೆ. ಸರ್, ನಮಸ್ತೆ. ನಮಸ್ತೆ ಸರ್, ಗುಜ್ಜರಕೆರೆ ಐತಿಹಾಸಿಕ ಸ್ಥಳ ಆಗಿರುವಂತಹ ಗುಜ್ಜರಕೆರೆ ಅವ್ಯವಸ್ಥೆಯ ತಾಣ ಆಗಿದೆ. ಕಸದ ರಾಶಿ ಇದೆ, ಡ್ರೈನೇಜ್ ಸಮಸ್ಯೆ ಇದೆ, ಅನೈತಿಕ ಚಟುವಟಿಕೆ ಕೂಡ ನಡೀತಾ ಇದೆ ಅಂತ ಇದೆ. ಅದರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಲ್ಲ, ನಾವೇನ್ ಹೇಳುದಂದ್ರೆ, ಇಷ್ಟು ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ಅದು ಒಂದು ಕೆರೆ ಇನ್ನೂ ಕಂಪ್ಲೀಟ್ ಅಭಿವೃದ್ಧಿ ಆಗ್ಲಿಲ್ಲ. ಯಾಕಂದ್ರೆ ಆ ಕೆರೆದು ನೀರು ಅದರಲ್ಲಿ ಬ್ಯಾಕ್ಟೀರಿಯಾ ಇನ್ಫೆಸ್ಟ್ ಆಗಿದೆ, ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ. ಅದು ಡ್ರೈನೇಜ್ ಎಲ್ಲಿಯಾದ್ರೂ ಒಂದು ಅಂಡರ್ ಗ್ರೌಂಡ್ ಲೀಕೇಜ್ ಇರಬಹುದು. ಅದನ್ನು ಸರಿಪಡಿಸಬೇಕು ಮೊದಲು. ಆಮೇಲೆ ನೀರನ್ನು ಶುದ್ಧೀಕರಣಗೊಳಿಸಿ ಅದಾದ ಮೇಲೆ ಇದು ಹ್ಯೂಮನ್ ಕನ್ಸಂಪ್ಷನ್ಗೆ ಫಿಟ್ ಆಗ್ಬೇಕು ಅದು ನೀರು. ಎರಡನೇ ನಮ್ಮ ರಿಕ್ವೆಸ್ಟ್ ಅಂತ ಹೇಳಿದ್ರೆ, ಮಾರಿಗುಡಿ ದೇವಸ್ಥಾನದ್ದು ಜಳಕ ಅಲ್ಲಿ ಆಗ್ತಿತ್ತು ಪ್ರತಿ ವರ್ಷ, ಎಷ್ಟೋ 100 ವರ್ಷ ಹಿಂದಿಂದ. ಅದು ಇನ್ನು ಮುಂದೆ ಕಂಟಿನ್ಯೂ ಆಗ್ಬೇಕು. ಅದಕ್ಕೆ ಜಳಕ ಆಗ್ಲಿಕ್ಕೆ ಒಂದು ಬೇರೆನೆ ಒಂದು ಡೈರೆಕ್ಷನ್ ಅಲ್ಲಿ ಒಂದು ತೀರ್ಥ ಕೆರೆ ಮಾಡಬೇಕು. ಅದು ಸೆಕೆಂಡ್ ರಿಕ್ವೆಸ್ಟ್. ಥರ್ಡ್ ಅಂತ ಹೇಳಿದ್ರೆ, ಇದು ಅಲ್ಲಿ ಇಷ್ಟು ಅಭಿವೃದ್ಧಿ ಆಗಿದೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿದೆ, ಅಲ್ಲಿ ವಾಕಿಂಗ್ ಟ್ರ್ಯಾಕ್ ಮತ್ತು ಲೈಟಿಂಗ್, ಬೆಂಚಸ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಎಲ್ಲ ಮಾಡಿದ್ದಾರೆ. ಆದ್ರೆ ಅದು ಮೇಂಟೆನೆನ್ಸ್ ಇಲ್ಲ. ಅದು ಪಿಲಿಫರೇಜ್ ಮತ್ತು ಕದ್ದುಕೊಂಡು ಹೋಗ್ತಾ ಇದ್ದಾರೆ ಒಂದೊಂದು ಸಾಮಾನು, ಅಲ್ಲಿದ್ದ ಬೆಂಚಿದು ತುಂಡೆಲ್ಲ. ಅದಕ್ಕೆ ನಮ್ಮ ರಿಕ್ವೆಸ್ಟ್ ಅಂತ ಹೇಳಿದ್ರೆ, ಒಂದು ಅಟ್ಲೀಸ್ಟ್ ಒಂದು ಸಿಟಿ ಕಾರ್ಪೊರೇಷನ್ ಅವರು ಒಂದು ಸೆಕ್ಯೂರಿಟಿಯನ್ನ ಅಲ್ಲಿ ನಿಲ್ಲಿಸಬೇಕು. ಇಷ್ಟು 3 ನಮ್ಮ ಡಿಮ್ಯಾಂಡ್ಸ್ ಇದೆ. ಸರಿ ಸರ್. ಸರ್, ಧನ್ಯವಾದಗಳು ಸರ್ ನಿಮ್ಮ ಸಮಸ್ಯೆ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು. ಸರ್, ಅವರು ದಿನೇಶ್ ಅವರು ಹೇಳಿದ ರೀತಿಯಲ್ಲಿ ತುಂಬಾ ಸಮಸ್ಯೆಗಳಲ್ಲಿ ಇದೆ. ಅಂದ್ರೆ ಅದರ ಒಂದು ಮೇಂಟೆನೆನ್ಸ್ ಇಲ್ಲ ಸರಿಯಾಗಿ ಅಂತ. ಅದಕ್ಕೆ ಏನ್ ಹೇಳ್ತೀರಾ? ಮೇಂಟೆನೆನ್ಸ್ ಅನ್ನುವಂಥದ್ದು ಒಂದು ಕಾರ್ಪೊರೇಷನ್ಗೆ ಒಂದು ವಾರ್ಡ್ಗೆ ಎಷ್ಟು ಹಣ ಖರ್ಚಾಗ್ತದೆ, ಅಥವಾ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅದು ತಿನ್ನೋದು ಬೇರೆ, ಎರಡನೇ ವಿಷಯ. ಅದು ಹಣ ಹೊಡೆಯುವಂಥದ್ದು, ಕಮಿಷನ್ ಹೊಡೆಯುವಂಥದ್ದು ಅದು ಬೇರೆ ವಿಷಯ. ಆದರೆ ಒಂದು ವಾರ್ಡಿಗೆ ಎಷ್ಟು ಹಣ ಅಲಾಟ್ ಆಗಿದೆ, ಸ್ಮಾರ್ಟ್ ಸಿಟಿಯಿಂದ ಯಾವ್ಯಾವ ಯೋಜನೆಗೆ ಎಷ್ಟು ಹಣ ಅಲಾಟ್ ಆಗಿದೆ, ಅದರ ಮೇಲೆ ಆ ಅಭಿವೃದ್ಧಿ ಕೆಲಸಗಳನ್ನು ತೀರ್ಮಾನಿಸ್ತಾರೆ. ಇನ್ನು ಅವರು ನೇಮಕೊಟ್ಟಾರಿ ಅವರು ಹೇಳಿದರು, ಮುಂದಿನ ಜನಾಂಗಕ್ಕೆ
ವಹಿಸ್ಬೇಕಂತ, ಮುಂದಿನ ಜನಾಂಗಕ್ಕೆ ವಹಿಸುವಂತಹದ್ದು ಅನ್ನುವಂಥದ್ದು ಅದು ಬಹಳ. ಸರ್, ಅದೇ ರೀತಿ ಇದರ ಬಗ್ಗೆ ಮಾತಾಡ್ಲಿಕ್ಕೆ ಗುಜ್ಜರಕೆರೆ ತೀರ್ಥ ಸಂರಕ್ಷಣಾ ವೇದಿಕೆಯ ಕೋಶಾಧಿಕಾರಿಯಾಗಿರುವಂತಹ ಸುರೇಶ್ ಜಿ ಅವರಿದ್ದಾರೆ. ಸರ್ ನಮಸ್ತೆ. ಸರ್, ಅಲ್ಲಿ ಗುಜ್ಜರಕೆರೆಯ ಸಮಸ್ಯೆ ಬಗ್ಗೆ ಮಾತಾಡ್ತಿದ್ವಿ. ಅಂದ್ರೆ ಕೆರೆ ಸುತ್ತ ಕಸದ ರಾಶಿ ಇದೆ, ಡ್ರೈನೇಜ್ ಸಮಸ್ಯೆ ಇದೆ, ಅನೈತಿಕ ಚಟುವಟಿಕೆ ನಡೀತಾ ಇದೆ ಅಂತ ಏನ್ ಹೇಳ್ತೀರಾ ಸರ್? ಗುಜರಕೆರೆಯಲ್ಲಿ ಸಮಸ್ಯೆ ನಮ್ಗೆ ನಾವು ಗುಜರಕೆರೆ ತೀರ್ಥ ಸಂರಕ್ಷಣಾ ವೇದಿಕೆ ಅಂತ ಒಂದು 20 ವರ್ಷದ ಮೊದಲು ಒಂದು ವೇದಿಕೆ ಮಾಡಿದ್ದೇವೆ. ಅದು ಗುಜರಕೆರೆ ಮೊದಲು ಕಂಪ್ಲೀಟ್ ಅದನ್ನು ಕಾರ್ಪೊರೇಷನ್ ಡಸ್ಟ್ ಇದು ಗಾರ್ಬೇಜ್ ಎಲ್ಲ ಹಾಕಿ ಕ್ಲೋಸ್ ಮಾಡಿದ್ರು. ಅದನ್ನ ನಾವು ತೆಗೆದು ಕೃಷ್ಣಪಲ್ಲಿ ಮಾರು ಉಸ್ತುವಾರಿ ಇರುವಾಗ ತೆಗೆದು ಎಲ್ಲ ಕ್ಲೀನ್ ಮಾಡಿ ನಮ್ಮ ಪರಾಶಕ್ತಿ ಇಲ್ಲಿ ಮರಕಡದು ಸ್ವಾಮೀಜಿಯ ಅವರ ಇದರಲ್ಲಿ ಮುತುವರ್ಜಿಯಲ್ಲಿ ಎಲ್ಲ ಕ್ಲೀನ್ ಮಾಡಿ ಅದನ್ನು ಕೆರೆ ರೂಪದಲ್ಲಿ ಮಾಡಿ ಕೃಷ್ಣಪಲ್ಲಿ ಮಾಡಿರುವಾಗ 99 ಲಕ್ಷ ಖರ್ಚು ಮಾಡಿ 2 ಸೈಡ್ ದಂಡೆ ಕಪ್ಪುಗಳಿದು ಬೌಂಡ್ರಿ ಹಾಕಿ ಅದನ್ನೆಲ್ಲ ಮಾಡಿದ್ದಾರೆ. ಅದರ ನಂತರ ಆ ಕೆರೆಗೆ ಥ್ರೂ ಒಂದು ವಾಸ್ತು ಪ್ರಕಾರ ಒಂದು ಕೆರೆಯ ಇದು ಮಾಡಿ ವಾಸ್ತು ಪ್ರಕಾರ ಕೆರೆ ಉದ್ದಾಗಲ ಎಲ್ಲ ರಚನೆ ಮಾಡಿ ಅದನ್ನು ರಚಿಸಿದ್ದಾರೆ. ಅದರ ನಂತರ ಅದರಲ್ಲಿ ಜಲಕ ಮಾಡ್ಲಿ ಇದು ಮಾಡಿಗುಡಿದು ದೇವಿ ಜಲಕ ಮಾಡ್ಲಿಕ್ಕೆ ಅಂತ ಅದಕ್ಕೊಂದು ಕೆರೆ ನಡುವಿನಲ್ಲಿ ಒಂದು ಕೆರೆ ಮಾಡ್ಲಿಕ್ಕೆ ಇತ್ತು. ಆ ಕೆರೆದು ಕಾಮಗಾರಿ ಉಳಿಯಿತು. ಗವರ್ಮೆಂಟ್ ಎಲ್ಲ ಚೇಂಜ್ ಆಗುವಾಗ ಬೇರೆ ಬೇರೆ ಫಂಡಿಂದ ಎಲ್ಲ ಬಂದು ಅದಕ್ಕೆ ಕೆರೆ ಉಳಿಯಿತು. ಆ ನಡುವಿನಲ್ಲಿ ಸ್ಮಾರ್ಟ್ ಸಿಟಿ ಅವರು ಬಂದು ಆ ಕೆರೆಯ ಸುತ್ತಲ ಇಂಟರ್ಲಾಸ್, ಸ್ಟೀಲ್ ಬೇಲಿ ಮತ್ತೆ ಅಲ್ಲಿ ಫೌಂಟೇನ್ ಎಲ್ಲ ಹಾಕಿ ಇದೊಂದು ಮೋಜು ಮಸ್ತಿನ ವಾತಾವರಣ ಈಗ ಅಲ್ಲಿ ಆಗಿದೆ. ನಮ್ಗೆ ಬೇಕಿದ್ದದ್ದು ಗುಜರಕೆರೆಯ ತಾಯಿಗೆ ಅಲ್ಲಿ ಜಲಕ ಬೇಕು. ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಈಗ ಅಲ್ಲಿ. ರಾತ್ರಿ ಹೊತ್ತಲ್ಲಿ ಕುಡಿಯುವುದು, ಬಾಟ್ಲಿ ಬಿಸಾಡುದು, ಸ್ಟೂಡೆಂಟ್ ಅವ್ರು ಬಂದು ಇಲ್ಲಿ ಅರಟೆ ಹೊಡೆಯುವುದು ಅದೆಲ್ಲ ಆಗ್ತಾ ಉಂಟು ಈಗ. ನಮ್ಮ ಉದ್ದೇಶ ಈಗ ನಾವು ಪುನಃ ಸಮಿತಿಯನ್ನು ಪುನಃ ರಚಿಸಿ ಈ ಸಲ ಪುನಃ ಅದನ್ನು ಕೆರೆಯನ್ನು ತಾಯಿಯ ಮಾರಿಗುಡಿಯ ಅಮ್ಮನ ಜಲಕ್ಕೆ ಮಾಡ್ಬೇಕಂತ ಇದ್ದೇವೆ ನಾವೀಗ. ಸರಿ ಸರ್, ಅಂದ್ರೆ ಇದಕ್ಕೆ ಸಂಬಂಧಪಟ್ಟವರಿಗೆ ಏನು ನೀವು ವಿಷಯನ ತಿಳಿಸಿಲ್ವಾ? ಅಂದ್ರೆ ಸಮಸ್ಯೆ ಬಗ್ಗೆ ಹೇಳಿಲ್ವಾ ಅಂತ? ಸಮಸ್ಯೆ ಬಗ್ಗೆ ಎಲ್ಲ ತಯಾರಿಯಾಗಿದೆ. ಶಾಸಕರ ಹೇಳಿದೆ, ಸಂಸದರ ಹೇಳಿದೆ, ಎಲ್ರಿಗೂ ಗೊತ್ತುಂಟು. ಯೋಗೀಶ್ ಮಠದಿಂದ ಹಿಡಿದು ಈಗ ಶ್ರಮದವರೆಗೆ ಎಲ್ರಿಗೂ ಗೊತ್ತುಂಟು ಸಮಸ್ಯೆ. ಸ್ವಲ್ಪ ಸ್ವಲ್ಪ ಇದು ಕೆಲಸ ಮಾಡ್ತಾ ಇದ್ದಾರೆ. ಅದು ಕೂಡ ಎಲ್ಲ ದೈವ ಇಚ್ಛೆ ಬೇಕಲ್ಲ, ಯಾವ್ದು ಆಗ್ಬೇಕಾದ್ರೆ ದೈವದ ಇಚ್ಛೆ ಬೇಕಲ್ಲ. ಹಾಗೆ ನಾವು ಮೊನ್ನೆ ಶುಕ್ರವಾರ ಅಲ್ಲಿ ಮಾರಿಗುಡಿಗೆ ಹೋಗಿ ಎಲ್ಲ ಅವರು ಅಲ್ಲಿದು ಟ್ರಸ್ಟಿ ಅವರು, ನಮ್ಮ ಕಮಿಟಿಯವರು, ಊರಿನವರೆಲ್ಲ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಬಂದಿದ್ದಾರೆ. ಇನ್ನು ಮುಂದಕ್ಕೆ ಏನಾಗ್ತದೆ ಅಂತ ನೋಡ್ಬೇಕು, ಸಾಹಿತ್ಯ ಅಂತ ಹೇಳಿದ್ದೇವೆ ಅಷ್ಟೇ. ಸರಿ ಸರ್, ಧನ್ಯವಾದಗಳು ಸರ್. ಸರ್, ಅವ್ರು ಹೇಳಿದಾಗೆ ಸಮಸ್ಯೆಗಳು ಅಂದ್ರೆ ಇದೆ, ಆದ್ರೆ ಕೆಲಸ ಆಗ್ತಾ ಇದೆ ನಿಧಾನವಾಗಿ. ಎಲ್ರಿಗೂ ಮನವಿಯನ್ನ ಕೊಟ್ಟಾಗಿದೆ, ಅದರ ಬಗ್ಗೆ ತಿಳಿಸಿ ಆಗಿದೆ. ಆದ್ರೂ ಕೂಡ ಸಮಸ್ಯೆ ಒಂದು ಸರಿ ಮಾಡ್ತಾ ಇದ್ದಾರೆ, ಬಟ್ ಕಂಪ್ಲೀಟ್ ಆಗಿ ಸರಿ ಆಗಿಲ್ಲ ಅನ್ನೋದು. ಕನ್ನಡದಲ್ಲಿ ಒಂದು ಗಾದೆ ಇದೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಅದು ಗಾದೆ ಮಾಡಿದ ಉದ್ದೇಶ ಬೇರೆ. ಆದರೆ ನಮ್ಮ ಜನರು ಏನು ಮಾಡ್ಕೊಂಡಿದ್ದಾರೆ, ಕೆರೆಯ ನೀರನ್ನು ಬಳಸಿಬಿಟ್ಟು ಕೊಳಕು ಮಾಡಿ ಮತ್ತೆ ಕೆರೆಗೆ ಚೆಲ್ಲುವಂಥದ್ದು ಅನ್ನುವಂಥ ಆ ಗಾದೆಗೆ ತಮಗೆ ಬೇಕಾದಂತೆ ಅರ್ಥ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನ ಕಂಠೀರವ ಸ್ಟೇಡಿಯಂ ಇರುವಂಥದ್ದು ಅದು ಸಂಪಂಗಿರಾಮ ಕೆರೆ ಅಂತ ಹಿಂದೆ ಇತ್ತು. ಆಮೇಲೆ ಆ ಕೆರೆ ಹೋಗ್ಬಿಟ್ಟು ಸ್ಟೇಡಿಯಂ ಆಗಿದೆ. ಈಗಲೂ ಕೂಡ ಅದರ ಒಂದು ಮೂಲೆಯಲ್ಲಿ ಕೆರೆ ಇದೆ. ಅಲ್ಲಿ ಬಂದು ಕರಗದ ದೇವಿಯ ಉತ್ಸವ ಬಂದಾಗ ಕರಗದ ಅಮ್ಮನನ್ನು ಅಲ್ಲಿ ಸ್ನಾನ ಮಾಡುವಂಥ ಒಂದು ಕ್ರಮ ಇದೆ. ಅದು ಬೆಂಗಳೂರು ಕಾರ್ಪೊರೇಷನ್ನಿಂದ ಸ್ವಲ್ಪ ಆಚೆಗೆ. ಆಗ ಏನಾಯಿತು, ಆ ಕೆರೆ ಪೂರ ಬೆಂಗಳೂರು ಸಿಟಿ ಬೆಳೆದಾಗೆ ಪೂರ್ತಿ ಕೊಳಕು ನೀರಿನಿಂದ ತುಂಬಿದಾಗ ಅಲ್ಲಿ ಆ ಕೆರೆಯ ಒಂದು ಮೂಲೆಯಲ್ಲಿ ಸ್ವಲ್ಪ ಜಾಗವನ್ನು ಪ್ರತ್ಯೇಕವಾಗಿ ಕರಗದ ಅಮ್ಮನನ್ನು ಅಲ್ಲಿ ಇಳಿಸ್ಲಿಕ್ಕೆ ಅಂತೇಳಿ ಸಪ್ರೇಟಾಗಿ ಮಾಡಿದ್ದಾರೆ. ಈ ಗುಜ್ಜರಕೆರೆಯಲ್ಲಿ ಕೂಡ ಮಧ್ಯದಲ್ಲಿ ಮಾಡುವುದಲ್ಲ, ಒಂದು ಮೂಲೆಯಲ್ಲಿ ಪ್ರತ್ಯೇಕವಾಗಿ ಒಂದು ಜಳಕದ ಕೆರೆಯನ್ನು ದೇವರಿಗೆ ಮಾಡಬಹುದು. ದೈವೇಚ್ಛೆ ಏನಿದೆ ಅಂತ ದೈವೇಚ್ಛೆ ಏನಿಲ್ಲ, ಮನುಷ್ಯ ಮಾಡಿ ದೇವರಿಗೆ ಗುಡಿ ಕಟ್ಟಿಕೊರಿದೆ ಮನುಷ್ಯರು. ದೇವರ ಉತ್ಸವ ಮಾಡುವವರು ಮನುಷ್ಯರು, ದೇವರಿಗೆ ಡೊನೇಷನ್ ಕೊಡುವವರು ಕೂಡ ಮನುಷ್ಯರೇ ಆಗಿದ್ದಾರೆ. ಹಾಗಾಗಿ ದೈವೇಚ್ಛೆ ಅನ್ನೋದು ಅವರವರ ನಂಬಿಕೆಗೆ ಬಿಟ್ಟ ವಿಚಾರವಷ್ಟು, ಅದೇ ಸತ್ಯವಲ್ಲ. ಇದನ್ನ ಸರ್, ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಮಾಜಿ ಕಾರ್ಪೊರೇಟರ್ ಮತ್ತೆ ಗುಜ್ಜರಕೆರೆ ತೀರ್ಥ ಸಂರಕ್ಷಣಾ ವೇದಿಕೆಯ ಜೊತೆ ಕಾರ್ಯದರ್ಶಿ ಆಗಿರುವಂತಹ ಮುರಳೀಧರ್ ಬೋಳಾರ್ ಅವರಿದ್ದಾರೆ. ಅವರ ಜೊತೆ ಕೇಳೋಣ. ಸರ್ ನಮಸ್ತೆ. ನಮಸ್ತೆ.
ಸರ್, ಗುಜ್ಜರ ಕೆರೆಯ ಬಗ್ಗೆ ಸಮಸ್ಯೆಯ ಬಗ್ಗೆ ಮಾತಾಡ್ತಿದ್ವಿ. ಅಲ್ಲಿರುವಂತಹ ಕಸದ ರಾಶಿ ಇರ್ಬೋದು ಅಥವಾ ಅವ್ಯವಸ್ಥೆ ಇರ್ಬೋದು, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಗುಜ್ಜರ ಕೆರೆ ಬಗ್ಗೆ ನಾನು ಹೇಳ್ಬೇಕಾದ್ರೆ, ಗುಜ್ಜರ ಕೆರೆ ನಾನು ಚಿಕ್ಕಂದಿನ ಒಂದು 50-60 ವರ್ಷದಿಂದ ನೋಡ್ತಾ ಇದ್ದೇನೆ. ಈ ಹಿಂದೆ ಅಲ್ಲಿ ಕೆರೆ ಇತ್ತು. ಆಮೇಲೆ ನಂಗೆ ಇನ್ನೂ ನೆನಪಿದೆ, ಕಮಲಾ ಸೇವಿಂಗ್ ಸರ್ಕಸ್ ಇಲ್ಲಿ ಆನೆಗಳೆಲ್ಲ ಬಂದು ಇದ್ ಮಾಡ್ತಾ ಇತ್ತು. ಆಮೇಲೆ ಮುಂದೆ ಅದರಲ್ಲಿ ಕಸದ ಇದಾಕಿ ಶುರು ಮಾಡಿದ್ರು ಕೆರೆಗೆ, ಕಸದ ಮಿಸ್ಲಿ. ಆಮೇಲೆ ಮುಂದಾಗಿ ಬಂಗಾರಪ್ಪನ ಮಗ ಕುಮಾರ ಬಂಗಾರಪ್ಪನವರು ಸಣ್ಣ ನೀರಾವರಿ ಯೋಜನೆ ಮಂತ್ರಿ ಆಗಿರುವಾಗ ಸ್ವಲ್ಪ ಹಣ ಖರ್ಚು ಮಾಡಿ ಅದನ್ನು ಇಂಪ್ರೂವ್ ಮಾಡ್ಲಿಕ್ಕೆ ನೋಡಿದ್ರು. ಆವತ್ತಿನ ಇವತ್ತಿನ ತನಕ ಕೋಟ್ಯಾಂತರ ರೂಪಾಯಿ ನಗರ ಪಾಲಿಕೆಯಿಂದ ಆಯ್ತು, ಇದು ಸ್ಮಾರ್ಟ್ ಸಿಟಿಯಿಂದ ಆಯ್ತು, ಎಲ್ಲ ಆಯ್ತು. ಅಲ್ಲಿ ಮುಖ್ಯ ಇದೇನಂದ್ರೆ ಡ್ರೈನೇಜ್. ಆ ಕಡೆ ಎಲ್ಲ ಅದರ ಸುತ್ತಮುತ್ತಲೆಲ್ಲ ಡ್ರೈನೇಜ್ ನೀರು ಎಲ್ಲ ಬಂದು ಆ ಕಡೆಗೆ ಈಗಲೂ ಸೇರ್ತಾ ಉಂಟು. ಇದ್ರ ಬಗ್ಗೆ ನಾನು ಕೂಡ ಒಬ್ಬ 3 ಬಾರಿ ಕಾರ್ಪೊರೇಟರ್, ನಾನು ನನ್ನ ಶ್ರೀಮತಿ 3 ಬಾರಿ ಕಾರ್ಪೊರೇಟರ್ ಆಗಿ ಹೇಳ್ತಾ ಇದ್ದೆ. ಅದು ಎದುರು ಬದಿ ಏರಿಯಾ ನಮ್ಗೆ ಬರ್ತಾ ಉಂಟು. ಇದನ್ನು ನೋಡ್ತಾ ಇದ್ದೇನೆ. ಆದ್ರೆ ಇಲ್ಲಿ ಯಾವ ರೀತಿಯ ಅದೊಂದು ತಡೆ ಇದನ್ನು ನಮ್ಮ ನಗರ ಪಾಲಿಕೆಗೆ ಆಗ್ಲಿಲ್ಲ. ಆದ್ದರಿಂದ ಆದಷ್ಟು ಬೇಗ ಅದನ್ನು ನಗರ ಪಾಲಿಕೆಯವರು ಡ್ರೈನೇಜ್ ತ್ಯಾಜ್ಯವನ್ನು ಬಣದಾಗಿ ನೋಡಿಕೊಂಡ್ರೆ ಇದೊಂದು ಒಳ್ಳೆ ಇದು. ಯಾಕಂದ್ರೆ ಅಲ್ಲಿ ಅರೆಕೆರೆ ಬರುವುದವರು ಎಲ್ಲಾ ಗದ್ದೆಗಳಿಗೆ ನಾನು ಚಿಕ್ಕದ್ ನೋಡ್ತಾ ಇದ್ದೆ, ಅಷ್ಟು ನೀರು ಹೋಗ್ತಾ ಇತ್ತು ಆ ಟೈಮ್. ಇವತ್ತು ಅದು ಅರೆಕೆರೆ ನಗರವಾಗಿದೆ, ಅಮ್ಮ ನಗರ ಆಗಿ ಹೋಗಿದೆ ಹೇಳುದು. ಆ ಟೈಮ್ಗೆಲ್ಲ ಅಲ್ಲಿ ಬೇಸಾಯ ಮಾಡ್ತಾ ಇದ್ದಾರೆ ಸುತ್ತಮುತ್ತಲವರೆಲ್ಲ. ಅದರಿಂದ ಅದನ್ನು ಆದಷ್ಟು ಬೇಗ ನಮ್ಗಂದ್ರೆ ನಾವು ನಮ್ಮ ಜನಪ್ರತಿನಿಧಿಗಳಿಗೆ ಸ್ವಲ್ಪ ಅದರ ಬಗ್ಗೆ ಇಚ್ಛಾಶಕ್ತಿ ಜಾಸ್ತಿ ಇರಬೇಕಾಗ್ತದೆ. ಮತ್ತು ಅದರ ಬಗ್ಗೆ ಬೆಲೆ ಖರ್ಚು ಮಾಡಿದ ಪ್ರಯೋಜನಗಳಿಗೆ ನಾನು ನೋಡ್ತಾ ಇದ್ದೇವೆ. ಚೆಂದಾಗಿದೆ, ನೋಡ್ಬೋದು, ಎಲ್ಲ ಆಗಿದೆ. ಏನ್ ಮಾಡೋದಾದ್ರೆ ಅದು ಜನರಿಗೆ ಉಪಯೋಗ. ಇವತ್ತು ಕೂಡ ಅದರ ನೀರನ್ನು ಸದನ ಅರ್ಧ ನಮ್ಮ ಹೋಗಿ ಬದಾರ್, ಗೋಳಾರ, ಮಂಗಳದೇವ ವಾರ್ಡ್ನ ಜನರಿಗೆ ಹಂಚಬಹುದು ಬೇಸಿಗೆಯಲ್ಲಿ ಅಂತ ಇದೆ. ಆದಾದ್ಮೇಲೆ ಆ ನೀರನ್ನು ಶುದ್ಧಿ ಆಗ್ಬೇಕಾಗುದೇ ನನ್ನ ಮುಖ್ಯ ಉದ್ದೇಶ. ಸರಿ ಸರ್, ಧನ್ಯವಾದ ಸರ್. ಸರಿ ಸರ್ ಹೇಳಿ ಸರ್, ಅಂದ್ರೆ ಅಲ್ಲಿ ಗಂಗಾ ನದಿಯನ್ನ ನಮಾಮಿ ಗಂಗೆ ಯೋಜನೆಯಲ್ಲಿ ಕಳೆದ 10 ವರ್ಷಗಳಲ್ಲಿ 20,000 ಕೋಟಿ ಖರ್ಚು ಮಾಡಿ ಕೂಡ ಗಂಗೆಯ ನೀರನ್ನು ನೇರ ಕುಡಿಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಗಂಗಾ ನದಿ ಹರಿಯುವಂಥದ್ದೊಂದು ನದಿ ಅದು. ಅಲ್ಲಿ ಕೂಡ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾಗಳ ಕಂటే 40% ಹೆಚ್ಚಾಗಿದೆ. ಗಂಗಾ ನದಿಯನ್ನು 20,000 ಕೋಟಿ ವೆಚ್ಚ ಮಾಡಿ ಶುದ್ಧೀಕರಿಸಲಿಕ್ಕೆ ಆಗಲಿಲ್ಲ ಅಂತೇಳಿದ್ರೆ ಅದರ ಕಾರಣ ಏನು? ಜನರಿಂದ ದುರ್ಬಳಕೆ ಅಂತ. ಆಡಳಿತದವರು ಒಂದು ಮಾಡೋ ಅದರಲ್ಲಿ 20 ಕೋಟಿ 1000 ಕೋಟಿಯಲ್ಲಿ ಎಷ್ಟು ಕೋಟಿ ನುಂಗಿದ್ದಾರೆ ಅನ್ನೋದು ಎರಡನೇ ಪ್ರಶ್ನೆ. ಅದು ಈ ಭಾರತದ ಒಂದು ದೊಡ್ಡ ರೋಗ. ಅದು ಮಂಗಳೂರಿನಲ್ಲೂ ಇರ್ತದೆ, ಬೆಂಗಳೂರಿನಲ್ಲೂ ಇರ್ತದೆ, ಎಲ್ಲ ಕಡೆ ಇರ್ತದೆ. ಅದೇ ರೀತಿ ಇದು ಹರಿಯದ ಕೆರೆ. ಇದು ಹರಿಯದ ಕೆರೆಯ ನೀರನ್ನು ಬ್ಯಾಕ್ಟೀರಿಯಾಗಳಿಲ್ಲದಂತೆ ಶುದ್ಧೀಕರಿಸುವಂಥ ಕ್ರಮಗಳು ಪಾಶ್ಚಾತ್ಯ ದೇಶಗಳಲ್ಲಿ ಅದಕ್ಕೆ ಬೇಕಾದಷ್ಟು ಕ್ರಮಗಳಿದ್ದಾವೆ. ಎರಡನೇದಾಗಿ ಇಲ್ಲಿರುವಂಥ ಜನಸಂಖ್ಯೆ ಹೆಚ್ಚಾಗ್ತಾ ಇರುವುದಂತೂ, ವಸತಿಗಳ ಕಟ್ಟಡಗಳು ಹೆಚ್ಚಾಗ್ತಾ ಇರುವುದಂತೂ, ಹಾಗೂ ಕ್ರಮ ಪ್ರಕಾರವಾಗಿ ಒಂದು ಯೋಜಿತವಾಗಿ ಚರಂಡಿಗಳನ್ನು ನಿರ್ಮಿಸ್ತಾ ಇರುವಂಥದ್ದು. ಇವೆಲ್ಲವನ್ನು ಸರಿಪಡಿಸುವಂಥ ಯೋಜನೆಗಳು ಬಾರದೇ ಇದ್ದರೆ ಅದು ಏನಾಗ್ತದೆ ಅಂತೇಳಿದರೆ ಬೇಡಿಕೆ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಪ್ರತಿಯೊಬ್ಬ ನಾಗರಿಕನೂ ಕೂಡ ತನ್ನ ಬೇಡಿಕೆಗಳನ್ನು ಆಳುವವರ ಮುಂದೆ, ಮಹಾನಗರಗಳಲ್ಲಿರುವವರು ಮಹಾನಗರ ಪಾಲಿಕೆಯ ಮುಂದೆ ಇಡ್ತಾರೆ. ಆ ಬೇಡಿಕೆಯನ್ನು ಈಡೇರಿಸಲು ಮಹಾನಗರ ಪಾಲಿಕೆಯಲ್ಲಿ ಪ್ರತಿ ವಾರ್ಡ್ಗೆ ಕೊಡಲ್ಪಟ್ಟಿರುವ ಹಣ ಎಷ್ಟು ಅದನ್ನೆಲ್ಲ ನೋಡಿಕೊಂಡು ಆ ಯೋಜನೆಗಳನ್ನು ಮಾಡ್ತಾರೆ. ಆದರೆ ಅತಿ ಮುಖ್ಯವಾದುದು ನಮ್ಮ ಪರಿಸರವನ್ನು ನಾವು ಮುಂದಿನ ಜನಾಂಗಕ್ಕೆ ಎಷ್ಟರ ಮಟ್ಟಿಗೆ ಒಪ್ಪಿಸ್ತಾ ಇದ್ದೇವೆ. ಬರೀ ಹಾಳು ಮಾಡಿಯೇ ಒಪ್ಪಿಸುವುದು ನಮ್ಮ ಕೆಲಸವ? ಅದನ್ನು ಸುಸ್ಥಿರವಾದ ಸ್ಥಿತಿಯಲ್ಲಿ ಮುಂದಿನ ಜನಾಂಗಕ್ಕೆ ಒಪ್ಪಿಸುವಂಥ ಜವಾಬ್ದಾರಿ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಇದ್ದು, ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕನೂ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಬರೇ ತಮ್ಮ ಕೊಳಕು ಹೇಗೆ ಬೇಕಾದರೆ ಹರಿಯಲಿ, ಬೇರೆಯವರ ಕೊಳಕು ಮಾತ್ರ ಇಲ್ಲ ಹರಿಬಾರದು ಅಂತ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಎಲ್ಲರೂ ಕೂಡ ಅದಕ್ಕೆ ಏಕೋಭಾವದಿಂದ ಕೆಲಸ ಮಾಡಿದರೆ ನಗರ ಸುಧಾರಿಸ್ತದೆ. ಇನ್ನು ಚಾಟಿ ಏಟು ಬೀಸಬೇಕಾಗ್ತದೆ. ಕೆಲವು ಸರ್ತಿ ಆಳುವವರಿಗೆ ಚಾಟಿ ಏಟು ಬೀಸಬೇಕಾಗ್ತದೆ. ಆಗ ಮಾತ್ರ ಅವ್ರು ಕೆಲಸ ಮಾಡ್ತಾರೆ.